ಅವರು ಮಾಡಿದವರು ತುಂಬ ಧೈರ್ಯವಾಗಿ ಅದನ್ನು ಬರೆದಿಟ್ಟಿದ್ದಾರೆ. ಅಂದರೆ ಇಸ್ಲಾಮಿಕ್ ಹಿಸ್ಟ್ರಿನಲ್ಲಿ ಪುಸ್ತಕಗಳಲ್ಲಿ ದೇವಸ್ಥಾನಗಳನ್ನು ಹೇಗೆ ಹೊಡೆದ್ರು, ಯಾರು ಅದಕ್ಕೆ ಆರ್ಡರ್ ಕೊಟ್ಟರು ಹೊಡೆಯೋದಕ್ಕೆ, ಇದನ್ನೆಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆದರೆ ನಮ್ಮವರು ಹೊಡೆಸ್ಕೊಂಡವರು ಅದರಲ್ಲಿ ಅಲ್ಲಲ್ಲಲ್ಲಿ ಬರುತ್ತೆ ಹೊರತು ಒಂದು ಸಂಘಟಿತವಾದಂತಹ ಇತಿಹಾಸ ಅಂತ ಇಲ್ಲವೇ ಇಲ್ಲ. ಬೆಂಕಿಗೆ ಬೀಳೋದೇನು ಸುಮ್ಮನೆನಾ? ಅಂಥ ಒಂದು ಜೀವನ, ಅಷ್ಟು ಸುಭದ್ರವಾದಂಥ ಸುಂದರವಾದಂಥ ಜೀವನದ ಕನಸುಗಳನ್ನೆಲ್ಲ ಬಿಟ್ಬಿಟ್ಟು ಮಕ್ಕಳನ್ನು ಎದೆ ಕಟ್ಕೊಂಡು ಅಲಂಕಾರ ಮಾಡಿಕೊಂಡು ಎಲ್ಲದನ್ನು ಬಿಟ್ಟು ಬೆಂಕಿಗೆ ಬೀಳೋದು ಅಂದರೆ ಅದು ಸುಮ್ಮನೆ ಪ್ರಾಣ ಹೋಗುತ್ತಾ? ಇಂಥ ಅತ್ಯಾಚಾರಗಳನ್ನು ಮಾಡ್ತಾರೆ. ಅದು ಯಾರು ನೋಡಿ, ಗುಂಪು ಘರ್ಷಣೆ, ಅದಕ್ಕೆ ಬೇಕಾದಂತಹ ಜನನ ಹೇಳ್ಕೊಳ್ತಾರೆ, ದೊಣ್ಣೆಗಳನ್ನು ಕೊಡ್ತಾರೆ, ಕತ್ತಿಗಳನ್ನು ಕೊಡ್ತಾರೆ, ಬೆಂಕಿ ಹಾಕಿ ಸುಡೋದಕ್ಕೆ ಪಂಜಗಳನ್ನು ರೆಡಿ ಮಾಡ್ಕೋತಾರೆ. ಎಲ್ಲ ವ್ಯವಸ್ಥಿತವಾಗಿ ಈ ಸಂಸಾರಸ್ಥರು ಬರ್ತಾರೆ, ಯಜಮಾನರು, ಮನೆ ಯಜಮಾನ ನೋಡಿದ್ರೆ ಏನು ದೊಡ್ಡ ಗಲಾಟೆ ನಡೀತಾ ಇದೆ. ಆಮೇಲೆ ಅಷ್ಟೊತ್ತಿಗೆ ನೀವು ಹತ್ರ ಹೋಗ್ಬೇಡಿ, ನಿಮ್ಮನ್ನು ಹೊಡೆದು ಬಿಡ್ತಾರೆ ಅಂತೆಲ್ಲ ಕೆಲವರು ಇವ್ರಿಗೆ ಬೇಕಾದವರು ಯಾರೋ ಹೇಳ್ತಾರೆ. ಇವರು ಸುತ್ತಮುತ್ತ ನೋಡಿಕೊಂಡು ಇದ್ದಾಗ ಅಷ್ಟೊತ್ತಿಗೆ ಇವರು ಹಿಂದೆ ಇರ್ತಾರೆ, ಅವರು ಮುಂದೆ ಹೊರಟೋಗ್ತಾರೆ. ಹೋಗಿ ನೋಡಿದ್ರೆ ಹೆಂಡತಿ ಎಲ್ಲ ಸುಟ್ಟು ಹೋಗಿರ್ತಾರೆ. ಆಮೇಲೆ ಮಗು ಏನಾಯಿತು ಅಂತ, ಹೆಣ್ಣು ಮಗು, ಅದ್ರ ಮೇಲೆ ತುಂಬ ಪ್ರೀತಿ ಯಾರಿಗಿರಲ್ಲ, ಅದು ಕಾಣಿಸೋದಿಲ್ಲ. ನಾನು ನಮ್ಮ ಭಾರತೀಯ ಇತಿಹಾಸವನ್ನು ಓದಿದಾಗ ಅನಿಸಿದ್ದು ಏನಂತ ಹೇಳಿದ್ರೆ, ಈ ದೇಶದಲ್ಲಿ ಈ ಹತ್ಯೆಗಳಾಯ್ತಲ್ಲ, ನರಮೇಧಗಳು, ಇದನ್ನು ಹೇಳೋ ಅಂಥ ಜನ ಇಲ್ಲ ನಮ್ಮ ದೇಶದಲ್ಲಿ. ಅವರು ಮಾಡಿದವರು ತುಂಬ ಧೈರ್ಯವಾಗಿ ಅದನ್ನು ಬರೆದಿಟ್ಟಿದ್ದಾರೆ. ಅಂದರೆ ಇಸ್ಲಾಮಿಕ್ ಹಿಸ್ಟ್ರಿನಲ್ಲಿ ಪುಸ್ತಕಗಳಲ್ಲಿ ದೇವಸ್ಥಾನಗಳನ್ನು ಹೇಗೆ ಹೊಡೆದ್ರು, ಯಾರು ಅದಕ್ಕೆ ಆರ್ಡರ್ ಕೊಟ್ಟರು ಹೊಡೆಯೋದಕ್ಕೆ, ಇದನ್ನೆಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆದರೆ ನಮ್ಮವರು ಹೊಡೆಸ್ಕೊಂಡವರು ಅದರಲ್ಲಿ ಅಲ್ಲಲ್ಲಲ್ಲಿ ಬರುತ್ತೆ ಹೊರತು ಒಂದು ಸಂಘಟಿತವಾದಂತಹ ಇತಿಹಾಸ ಅಂತ ಇಲ್ಲವೇ ಇಲ್ಲ. ಇದು ತುಂಬ ವಿಚಿತ್ರವಾಗಿರುವಂಥದ್ದು ನಮ್ಮ ದೇಶದಲ್ಲಿ. ಈಗ ನೋಡಿ, ಸ್ವಲ್ಪ ಯೋಚನೆ ಮಾಡೋಣ. ನಾವು ಹಿಂದೆ ಬಹುಶಃ ಅಂಬೇಡ್ಕರ್, ಸಾವರ್ಕರ್ ಬಗ್ಗೆ ನಾವು ಮಾತಾಡುವಾಗ ಹೇಳಿದ್ದೆ ಅಂತ ಕಾಣುತ್ತೆ. ಈಗ ನಮ್ಮ ದೇಶದಲ್ಲಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ಜನ ಸ್ಪಂದನೆ ನೀಡಿದ್ರು, ಅಂದರೆ ಪ್ರತಿಕ್ರಿಯಿಸಿದ್ರು. ಈಗ ರಾಜಸ್ಥಾನದಲ್ಲಿ ಸಾವಿರಾರು ಜನ ಹೆಂಗಸರು ಇನ್ನೇನು ಸೋತೋಗ್ತಾರೆ, ಅಕಸ್ಮಾತ್ ನಾವು ಬದುಕೋಕ್ಕಾಗಲ್ಲ ಅನ್ನೋ ಕಾಲದಲ್ಲಿ ಜೌಹರ್ ಮಾಡ್ತಾರೆ. ಏನು ಬೆಂಕಿಗೆ ಬೀಳೋದೇನು ಸುಮ್ಮನೆನಾ? ಅಂಥ ಒಂದು ಜೀವನ, ಅಷ್ಟು ಸುಭದ್ರವಾದಂಥ ಸುಂದರವಾದಂಥ ಜೀವನದ ಕನಸುಗಳನ್ನೆಲ್ಲ ಬಿಟ್ಬಿಟ್ಟು ಮಕ್ಕಳನ್ನು ಎದೆ ಕಟ್ಕೊಂಡು ಅಲಂಕಾರ ಮಾಡಿಕೊಂಡು ಎಲ್ಲದನ್ನು ಬಿಟ್ಟು ಬೆಂಕಿಗೆ ಬೀಳೋದು ಅಂದರೆ ಅದು ಸುಮ್ಮನೆ ಪ್ರಾಣ ಹೋಗುತ್ತಾ? ಅಂದರೆ ಯಾವ ಮಟ್ಟದ ಫ್ರಸ್ಟ್ರೇಷನ್ ಅವ್ರಿಗಾಗಿದ್ದಿರಬೇಕು. ಯಾಕೆ ಮಾಡಿದ್ರು ಹಾಗೆ? ಬೇರೆ ಕಡೆ ಯಾಕೆ ಹೋಗಿ ಸಾಯ್ಲಿಲ್ಲ ಅವರು ಅಂತ ಹೇಳಿದ್ರೆ, ಇವ್ರ ಕೈಗೆ ಸಿಕ್ಕಾಕೊಂಡ್ರೆ ಸೋತ ಮೇಲೆ ಅಕಸ್ಮಾತ್ ಈ ಶತ್ರುಗಳಿಗೆ ಕೈಗೆ ಸಿಕ್ಕಾಕೊಂಡ್ರೆ ಬೆಂಕಿಗೆ ಬೀಳೋದಕ್ಕಿಂತ 100 ಪಟ್ಟು ಹೆಚ್ಚು ನೋವಾಗುತ್ತೆ ನಮಗೆ ಅನ್ನೋದು ಸ್ಪಷ್ಟ ಆಗೋಗಿತ್ತು. ಈ ಗುರುದ್ವಾರ ಪ್ರಬಂಧಕ್ ಕಮಿಟಿ ಅಂತ ಒಂದಿದೆ. ಅವರು 1947ರಲ್ಲಿ ನಾನು ನನ್ನ ಅಂಬೇಡ್ಕರ್ ಸಣ್ಣ ಪುಸ್ತಕದಲ್ಲಿ ಭಾರತದ ಅವ್ರದ್ದು ಇದಿದೆಯಲ್ಲ, ಪಾಕಿಸ್ತಾನ, ಅದರ ಸಂಗ್ರಹವನ್ನು ಮಾಡಿದ್ದೀನಿ. ಹಿಂದೂಗಳ ಥಾಟ್ಸ್ ಆನ್ ಪಾಕಿಸ್ತಾನ ಅದರಲ್ಲಿ ಕೊಟ್ಟಿದ್ದೀನಿ. ಅದನ್ನು ಅಲ್ಲಿ ಬಾರ್ಡರ್ ವಿಲೇಜ್ ಪಂಜಾಬಲ್ಲಿ ಅದನ್ನು ಸಿಖ್ಖರ ಮೇಲೆ ವಿಶೇಷವಾದಂಥ ಹತ್ಯೆಗಳನ್ನೆಲ್ಲ ಅವರೆಲ್ಲ ದಾಖಲು ಮಾಡಿದ್ದಾರೆ. ಒಬ್ಬರು ಆರ್ಮಿ ಆಫೀಸರ್ ಹತ್ರ ಬರ್ಸಿದ್ದಾರೆ. ಅವ್ರು ಹೇಳ್ತಾರೆ ಒಂದು ಪ್ರಸಂಗನ, ಒಂದು ಸತಿ ಇದ್ದಕ್ಕಿದ್ದಂಗೆ, ಅಂದರೆ ಅವರು ದಾಳಿಗಳು ಮಾಡೋದಕ್ಕೆ, ಅಲ್ಲಿ ಇಸ್ಲಾಮಿಕ್ ದಾಳಿಗಳಾಗೋದಕ್ಕೆ ಏನೂ ಕಾರಣ ಇರಬೇಕಾಗಿಲ್ಲ, ನೀವು ಹಿಂದೂಗಳು ನಿಮ್ಮನ್ನು ಹೊಡಿಬೇಕು ಅಷ್ಟೇ, ಅದಕ್ಕೋಸ್ಕರವಾಗಿ ಬರ್ತಾ ಇದ್ರಂತೆ. ಒಂದು 300 ಜನ 400 ಜನ ಇರೋವಂಥ ಒಂದು ಹಳ್ಳಿ, ಎಲ್ಲ ಸುಮಾರು ಜನ ಸಿಕ್ಕರೆ, ಹಿಂದೂಗಳು ಕೆಲವರು ಮಾತ್ರ. ಅವರ ಮೇಲೆ ಹತ್ತತ್ರ 800ರಿಂದ 1000 ಜನ ಮುಸಲ್ಮಾನರು ಅವಾಗ ಏರು ಬಂದ್ಬಿಟ್ರಂತೆ, ಕತ್ತಿಗಳು ಎಲ್ಲ ಹಿಡ್ಕೊಂಡ್ಬಿಟ್ಟು. ಇದು ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆ ಆಗ್ಬಿಟ್ಟಿದ್ರಿಂದ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವ್ರೇನು ಮಾಡ್ತಾರಂತೆ ಗೊತ್ತಾ, ಹೆಂಗಸರೆಲ್ಲ ಹೋಗಿ ಬಾವಿಗಳಿಗೆ ಧುಮುಕ್ಬಿಡ್ತಾರಂತೆ. ಅವ್ರು ಹೇಳ್ತಾರೆ, ಅದು ಬಾವಿಗೆ ಧುಮುಕಿದಾಗ
ಇವಾಗ ಒಂದು 20 ಜನ ಧುಮುಕಿದ್ರು ಅಂತೇಳಿ 20 ಜನನೂ ಸಾಯಿಸೋ ಅಷ್ಟು ನೀರಿರಲಿಲ್ಲ, ಅವರನ್ನು ಮುಳುಗಿಸಿ ಸಾಯಿಸೋ ಅಷ್ಟು ನೀರಿರಲಿಲ್ಲ, ಎಲ್ಲ ಕಮ್ಮಿ ನೀರಿದ್ದಿದ್ದು. ಹಾಗಾಗಿ ಒಬ್ಬರ ಮೇಲೊಬ್ರು ಸಾಯದೆ ಬದುಕದೆ ಅಲ್ಲೇ ಬಿದ್ದಿದ್ರಂತೆ. 3 ದಿವಸ ಆದಮೇಲೆ ಅದೆಲ್ಲ ನಿಂತ ಮೇಲೆ ಎತ್ತದ್ರಂತೆ. ಅದರಲ್ಲಿ ಅಲ್ಲಿ 20 ಜನ ಬಿದ್ದಿದ್ರೆ ಒಂದು 10-15 ಜನ ಸತ್ತಿರ್ತಾ ಇದ್ರು, ಇನ್ನೊಂದು 5 ಜನ ಕುಟುಕ ಜೀವ ಇರ್ತಾ ಇತ್ತು, ಅವರನ್ನು ಎತ್ತದ್ರ ಮೇಲಕ್ಕೆ ಅಂತ ಹೇಳ್ತಾರೆ. ಈ ಥರ ಯಾಕೆ? ಆಮೇಲೆ ಎಷ್ಟೊಂದು ಜನ ಹೋಗೇ ಬಿಟ್ರು, ಗಂಡಸರು ಹೋಗ್ಬಿಟ್ಟಿರ್ತಾ ಇದ್ರು. ಈ ಹೆಂಗಸರು ಯಾತಕ್ಕೆ ಇಷ್ಟೊಂದು ಡಾಸ್ಟರ್ಡ್ಲಿ ಫ್ರಸ್ಟ್ರೇಟೆಡ್ ಆಕ್ಟ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅತ್ಯಾಚಾರ, ಅನಾಚಾರ, ಅದು ಅದಕ್ಕೋಸ್ಕರವಾಗಿ ಈ ರೀತಿ ಮಾಡ್ತಿದ್ರು ಅಂತ. ಅದೇ ಥರ ಇವರು ಇಂಥ ಅತ್ಯಾಚಾರಗಳನ್ನು ಮಾಡ್ತಾರೆ. ಅದು ಯಾರು ನೋಡಿ, ಗುಂಪು ಘರ್ಷಣೆ, ಅದಕ್ಕೆ ಬೇಕಾದಂತಹ ಜನನ ಹೇಳ್ಕೊಳ್ತಾರೆ, ದೊಣ್ಣೆಗಳನ್ನು ಕೊಡ್ತಾರೆ, ಕತ್ತಿಗಳನ್ನು ಕೊಡ್ತಾರೆ, ಬೆಂಕಿ ಹಾಕಿ ಸುಡೋದಕ್ಕೆ ಪಂಜಗಳನ್ನು ರೆಡಿ ಮಾಡ್ಕೋತಾರೆ. ಎಲ್ಲ ವ್ಯವಸ್ಥಿತವಾಗಿ ನಿಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ನೀವು ಏನೇನು ವ್ಯವಹಾರ ರೆಡಿ ಮಾಡ್ಕೋತೀರಾ ಅದೇ ಥರ ಇವರು ಮಾಡ್ತಾರೆ. ಈಗ ಎಲ್ಲೇ ಒಂದು ಘಟನೆ ಆ ಥರದ್ದು ನಡೆದ್ರೆ ನಮ್ಗೆ ಇವತ್ತಿಗೂ ವಸ್ತುಸ್ಥಿತಿ ಕಾಣುತ್ತಲ್ಲ. ವಿತಿನ್ 10 minutes 1000 ದೊಣ್ಣೆಗಳು, ಒಂದು 500 ಚೀಲ ಕಲ್ಲುಗಳು, ಎಲ್ಲಿಂದ ಎಲ್ಲ ಇಟ್ಕೊಂಡಿರ್ತಾರೆ, ಸಿದ್ಧವಾಗಿ ಇಟ್ಕೊಂಡಿರ್ತಾರೆ. ಇಲ್ಲಿ ಇನ್ನೂ ಒಂದು ಅದನ್ನು ವಿರೋಧಾಭಾಸ ಅಂತಿರೋ, ವಿಪರ್ಯಾಸ ಅಂತಿರೋ, ಆ ಸರ್ಕ್ಯಾಸ್ಟಿಕ್ ಇದನ್ನು ನಾವು ನೋಡೋಕ್ಕೆ ಆಗೋದಿಲ್ಲ. ಇಷ್ಟಕ್ಕೂ ಯಾರು ಫಾಲೋಯರ್ಸ್ ಇವರೆಲ್ಲ ಗಾಂಧಿವಾದಿಗಳು, ಗಾಂಧಿ ಫಾಲೋಯರ್ಸ್. ಗಾಂಧೀಜಿ ಏನು ಹೇಳಿದ್ದು? ಅಹಿಂಸಾ. ಇವರೆಲ್ಲ ಅಹಿಂಸಾವಾದಿಗಳು ಅಂತ ಕರ್ಕೊಳ್ಳೋರು. ಈ ಅಹಿಂಸಾವಾದಿಗಳು ಇಂಥ ಅತಿಹಿಂಸೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮನಸ್ಸಿನಲ್ಲಿ ಏನು ಇದ್ದಿರ್ಬೇಕು ನೋಡ್ಕೊಳ್ಳಿ. ಆಯ್ತು ರೀ, ಅವ್ರಿಗೆ ಶಿಕ್ಷೆ ಕೊಡಿ, ಬೇರೆ ಥರ. ಈಗ ಸಾಧಾರಣವಾಗಿ ಅನ್ನೋದು, ಈಗ ಅವನು ಗೋಡ್ಸೆ ಮಾಡಬಾರದ್ದನ್ನು ಮಾಡ್ದ, ಅವನೇನು ನಾನು ಮಾಡಿದ್ದು ಸರಿ ಅಂತ ಏನಾದರೂ ಹೇಳ್ಕೊಂಡ, ನಾನು ಮಾಡಿರೋದು ಮಹಾಪರಾಧ, ನನ್ನನ್ನು ಹಿಡೀರಿ ಅಂತ ಕೈ ಎತ್ಕೊಂಡು ನಿಂತ್ಕೊಂಡ ಅವನು. ಈಗಲೇ ನೀವು ಹೇಳಿದ್ರಿ ಅವನ ಹಾಕಿದ ಗುಂಡು ಹೋಗಿತ್ತೋ ಇಲ್ವೋ ಅದು ಗೊತ್ತಿಲ್ಲ, ಆದರೆ ಅವನಿಗಂತೂ ಇಂಟೆನ್ಷನ್ ಇತ್ತು, ಮಾನಸಿಕವಾಗಿ ಹಿ ವಾಂಟೆಡ್ ಟು ಕಿಲ್ ಹಿಮ್. ಅದು ಯಾತಕ್ಕೆ ಅಂತ ಅದನ್ನು ಹೇಳ್ತಾರೆ, ಅದನ್ನು ನಾನು ಬರ್ತೀನಿ ಅದಕ್ಕೆ. ಈಗ ಅಷ್ಟು ಮಾಡಿದ್ಮೇಲೆ ಅವನೇನು ನಾನು ಏನೂ ಮಾಡಿಲ್ಲ, ನಾನು ಇವ್ರನ್ನ ದುಷ್ಟ, ಇವ್ರನ್ನ ಕೊಲ್ಲಬೇಕಾಗಿತ್ತು, ಅದಕ್ಕೋಸ್ಕರ ಕೊಂದೆ ಅಂತ ಏನಾದರೂ ಜಸ್ಟಿಫೈ ಮಾಡ್ಕೊಂಡ, ತನ್ನ ನಿಲುವು ಏನಿತ್ತೋ ಅದಕ್ಕೇನಾದರೂ ಸಮರ್ಥನೆ ಕೊಟ್ಕೊಂಡ, ನನಗೆ ಗಲ್ಲೇರಿಸಿ ಅಂತ ಅವನೇ ನಿಂತ್ಕೊಂಡ. ಹೋಗ್ಬೋದಾಗಿತ್ತು ಅವನು ತಪ್ಪಿಸ್ಕೊಳ್ಳೋಕ್ಕೆ. ಹಾಗಿರೋವಾಗ ಅವನೇ ಅಷ್ಟು ಸ್ಪಷ್ಟವಾಗಿ ನಿಂತಿರುವಾಗ ಅವನು ಶಿಕ್ಷೆ ಕೊಡೆ ಅಂತ ಅವನಿಗೆ ಶಿಕ್ಷೆ ಕೊಡೋದು ನ್ಯಾಯ. ಆ ಸಮುದಾಯಕ್ಕೆ ಸೇರಿದವ್ರನ್ನೆಲ್ಲ ಮಾಡ್ಬಿಡೋದಾ? ಈಗ ಬೇರೆಯವರೆಲ್ಲ ಬೇರೆ ಸಂದರ್ಭದಲ್ಲಿ ಇವತ್ತಿಗೂ ನಾವು ಏನು ಹೇಳ್ತೀವಿ, ಇವಾಗ ಈ ಇಸ್ಲಾಮಿಕ್ ದಾಳಿಗಳು ಇದ್ರ ಬಗ್ಗೆ ಎಲ್ಲ ಮಾತಾಡದೆ ಆಗ ಯಾರೋ ಮಾಡಿದ್ರು ಅಂತ ಈಗಿನವ್ರನ್ನ ಯಾಕೆ ಮಾತಾಡಿಸ್ಬೇಕು? ಅಲ್ಲ, ಈಗಲೂ ಹೋಗ್ತಾ ಇದೆಯಲ್ಲ. ಅಲ್ಲಲ್ಲ, ಜನ ಹೇಳೋದು ಇತಿಹಾಸದ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ. ಇತಿಹಾಸದ ಬಗ್ಗೆ ಇದೇ ಜನ ಅದನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ. ಯಾರಾದ್ರೂ ಮುಸಲ್ಮಾನರು ಇದುವರೆಗೂ ಔರಂಗಜೇಬ್ ಮಾಡಿದ ತಪ್ಪು ಅಂತ ಹೇಳಿರೋದುಂಟ? ಯಾರು ಹೇಳಿದ್ದಾರೆ? ಒಬ್ರು ಇಬ್ರು ಹೇಳಿರ್ಬೋದು ಅಷ್ಟೇ. ಆದ್ರೆ ಒಟ್ಟು ಅವರ ಮನಸ್ಥಿತಿ ಏನಿದೆ ಇವತ್ತಿಗೂ. ಮೊನ್ನೆ ನೋಡಿದ್ರಲ್ಲ ನೀವು, ಹುಮಾಯೂನ್ ಕಬೀರ್ ಅನ್ನೋನು ಬಾಬರಿ ಮಸೀದಿ ಕಟ್ಟಿಸ್ತಾ ಇದ್ದಾನೆ ಹೈದರಾಬಾದ್ ನಲ್ಲಿ. ಅದಕ್ಕೆ ಅಮ್ಮನವರ ಸಪೋರ್ಟ್ ಇತ್ತು ಇಷ್ಟು ದಿವಸ ಇದ್ದಿದ್ದು. ಇವಾಗ ಅಮ್ಮ ಅಕ್ಕ ಅಂತ ಅವ್ರಿಗೆ ಶುರು ಮಾಡಿದ್ದಾರೆ ಜನ, ಅಲ್ಲೇ ಅಕ್ಕ ಅವ್ರದ್ದಿತ್ತು. ಅಂದ್ರೆ ಏನ್ ಅರ್ಥ? ಇವತ್ತಿನವರು ಕೂಡ, ಸಾಧಾರಣ ಜನರು ಕೂಡ ಅವ್ರು ಮಾಡಿದ ತಪ್ಪು ಅನ್ನೋ ಭಾವನೆನ ಇಟ್ಕೊಂಡೇ ಇಲ್ಲ. ತೈಮೂರ್ ಅಂತ ಹೆಸರಿಡ್ತಾರಲ್ಲ ಹುಟ್ಟಿದ ಮಗುವಿಗೆ, ಅದೇ ಯಾರು ಇಟ್ಟಿರೋರು ಯಾರು ನೋಡಿದ್ರಲ್ಲ, ಕರೀನಾ ಕಪೂರ್. ಅವ್ನು ಕೇಳಿದ್ದಕ್ಕೆ ಅವ್ನು ಸೈಫ್ ಅವನ ಗಂಡ ಹೇಳ್ತಾನೆ, ಇನ್ನೇನು ಶ್ರೀರಾಮ್ ಅಂತ ಇಡೋಕ್ಕಾಗತ್ತಾ? ಹೇಗಿದೆ ಅಂದ್ರೆ ನಿಮ್ಮ ಮನಸ್ಥಿತಿ ಅದೇ. ಯಾವತ್ತೂ ಕೂಡ ದೇಶದಲ್ಲಿ ಎಲ್ಲಾ ಬೆನಿಫಿಟ್ಸು ನೀವು ತಗೋಬೇಕು, ಎಲ್ಲವನ್ನೂ ಮಾಡ್ಕೋಬೇಕು, ಆದ್ರೆ ನಿಮ್ಮನ್ನ ಆಂತರಿಕವಾಗಿ ದ್ವೇಷ ಮಾಡ್ತಾನೆ ಇರಬೇಕು. ಆವತ್ತು ಇವ್ರ ಮೇಲೆ ಅವ್ರು ಮಾಡಿದಂಥ ಅತ್ಯಾಚಾರಗಳು ಸಮರ್ಥನೀಯ ಅಂತ ಹೇಳ್ತಾನೆ ಇರಬೇಕು ಈ ಮಟ್ಟಕ್ಕೆ. ಅದೇ ರೀತಿ ಇವರು ಅಹಿಂಸೆ ಅಂತ ಹೇಳ್ಕೊಂಡು, ಅಹಿಂಸಾವಾದಿಗಳು ಅಂತ ಹೇಳ್ಕೊಂಡು ಇಂಥ ಒಂದು ಹಿಂಸಾ ತಾಂಡವದಲ್ಲಿ ನಿರತರಾಗಿದ್ರಲ್ಲ, ಇವರನ್ನ ಏನು ಮಾಡಬೇಕು, ಯಾವ ರೀತಿ ಹೇಳೋದು? ಆ ಚಾಪ್ಟರ್ ಬಗ್ಗೆ ಸ್ವಲ್ಪ ವಿವರಗಳನ್ನು ಕೊಡ್ತೀರಾ? ಖಂಡಿತ. ಈಗ ಅದು ಹೇಳೋದು ತುಂಬ ಕಷ್ಟ. ಇವರು ಪುಸ್ತಕ ಓದ್ಲಿ ತಗೊಂಡು ಇದರಲ್ಲಿ ಒಂದು 2-3 ಉದಾಹರಣೆ ಕೊಡ್ಬೋದು. ಒಬ್ಬರು ಅವ್ರ ಹೆಸರುಗಳನ್ನೆಲ್ಲ ಆಮೇಲೆ ಇಲ್ಲೇ ಓದ್ಕೊಳ್ಳಿ. ಅದನ್ನು ಇವರು ನಮ್ಮ ಹರ್ಷ ಅವರು ಇದರಲ್ಲಿ ಹಾಕಿದ್ದಾರೆ. ಇದನ್ನೆಲ್ಲ ಓದಿದ್ರೆ ತುಂಬ ಬೇಜಾರಾಗತ್ತೆ. ಒಬ್ಬರು ಡಾಕ್ಟ್ರು ಜೋಶಿ ಅಂತ, ಅವರು
ಅವರ ಕ್ಲಿನಿಕಲ್ಲಿ ಇರ್ತಾರೆ, ಅಲ್ಲೇ ಪುಣೆ ಹತ್ರ ಸುತ್ತಮುತ್ತ ಯಾವುದೋ ಒಂದು ಜಾಗದಲ್ಲಿ. ಅಲ್ಲಿ ಊರುಗಳ ಹೆಸರುಗಳು ಅದೆಲ್ಲ ಹಾಕಿದ್ದಾರೆ, ಕೆಲವರು ಬರೆದಿಟ್ಟಿರೋದು ಅದೆಲ್ಲ ಇದೆ, ಆಧಾರಗಳಿದೆ ಅದಕ್ಕೆ. ಅವರು ಔಷಧಿ ಕೊಡ್ತಾ ಇರ್ತಾರೆ. ಅವ್ರು ಏನು ಇವರೆಲ್ಲ ಬರ್ತಾರೆ, ಏನು ಅಂತ ನೋಡ್ತಾರೆ, ಏನೋ ಗಲಾಟೆ ಅಂತ ಕಂಟಿನ್ಯೂ ಮಾಡ್ತಾರೆ. ಅವರು ಯಾರೋ ರೋಗಿನ ನೋಡ್ತಾ ಇರ್ತಾರೆ, ಅವರು ಮುಂದುವರಿಸ್ತಾರೆ. ಆಮೇಲೆ ಹತ್ರನೇ ಬರುತ್ತೆ, ಹತ್ರ ಬರುತ್ತೋ, ಓ ನೀವು ಚಿತ್ಪಾವನ್ರಲ್ವಾ, ಹಾಂ ಅಂತಾರೆ. ಹೌದಪ್ಪ, ಯಾಕೆ, ಏನೋ ಸಮಾಚಾರ? ಯಾರಿಗೂ ಏನೂ ಗೊತ್ತೇ ಇರೋದಿಲ್ಲ. ಎಲ್ಲ ಒಳಗೊಳಗೆ ಇರೋರು, ಊಟ ಮಾಡ್ತಾ ಇರೋರು, ಔಷಧಿ ಕೊಡ್ತಾ ಇರೋರು, ಪಾಠ ಓದ್ತಾ ಇರೋರು, ಸುಮ್ಮನೆ ಹಾಗೆ ಅಂತ ಜಗಲಿ ಮೇಲೆ ಮಲ್ಕೊಂಡಿರೋರು. ಸಾವರ್ಕರ್ ಬ್ರದರ್, ಯಂಗರ್ ಬ್ರದರ್ ಇದಾರಲ್ಲ, ಚಿಕ್ಕವರು, ನಾರಾಯಣ್ ಸಾವರ್ಕರ್, ಅವರನ್ನ ಎಳೆದು ಹಾಕಿ ಮಾಡಿಬಿಟ್ರಲ್ಲ. ಏನೋ ಅವತ್ತು ವೀರ್ ಸಾವರ್ಕರ್ ತಪ್ಪಿಸ್ಕೊಂಡ್ರು, ಯಾಕಂದರೆ ಅವರ ಹೆಂಡತಿಯವ್ರು ಏನೋ ಈಚೆಗೆ ಬಂದು ಅವರನ್ನು ತಡೆದ್ರು ಅಂತ ಹೇಳ್ತಾರೆ. ಆದರೆ ನಾರಾಯಣ್ ಸಾವರ್ಕರ್ನ ಎಳೆದು ತಂದು ಬೀದಿಲಿ ಹಾಕಿ ಹೆಂಗೆ ಚಚ್ಚಿದ್ರು ಅಂತ ಹೇಳಿದ್ರೆ ಅವರನ್ನು ಪ್ರಾಣ ಒಂದು ಹೋಗಿರಲಿಲ್ಲ, ಆಸ್ಪತ್ರೆಯಲ್ಲಿ ಹೋಯ್ತದು. ಮಿಕ್ಕಿದ್ದೆಲ್ಲ ಹೋಗಿತ್ತು. ಒಂದು ತಿಂಗಳು ಏನೋ ಇದ್ದರು, ಕುಟುಕ ಜೀವ. ಆಮೇಲೆ ಅದರಲ್ಲಿ ಈ ಹಲ್ಲೆಯಲ್ಲೇ ಸತ್ತಿದ್ದು. ನಾರಾಯಣ್ ಸಾವರ್ಕರು ಗಾಂಧಿವಾದಿ. ಅವರು ಗಾಂಧಿ ಬಗ್ಗೆನೇ ಅವರ ಜೊತೆಯಲ್ಲೇ ಇದ್ಕೊಂಡು ಅದು ಬೇಕಾದಷ್ಟು ಕೆಲಸಗಳು ಮಾಡ್ತಾ ಇದ್ರು, ಅವ್ರಿಗೆ ಸಮರ್ಥನೆ ಕೊಡ್ತಾ ಇದ್ರು ಇವರು ವಿಚಾರಕ್ಕೆ. ಅವರು ಕೂಡ ಇವ್ರ ಹತ್ರ ಮಾತಾಡ್ತಾ ಇದ್ರು, ಗಾಂಧೀಜಿನೂ ಇವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ರು ಆಗಿನ ಕಾಲಕ್ಕೆ. ಹೀಗೆ ಸೊ ಈ ಡಾಕ್ಟ್ರು ಔಷಧಿ ಅವರು ಡಾಕ್ಟರ್ ಆಗಿದ್ರು. ನಾರಾಯಣ್ ಸಾವರ್ಕರ್ ವಾಸ್ ಆಲ್ಸೋ ಎ ಡಾಕ್ಟರ್. ಎಷ್ಟು ಜನಕ್ಕೆ ಟ್ರೀಟ್ ಮಾಡಿರ್ಬೋದಲ್ವ. ಸೊ ಇವರು ಈಚಕ್ಕೆ ಬಂದರೆ ನೀವು ಚಿತ್ಪಾವನ್ರಲ್ವೇನ್ರಿ ಅಂತ ಹೇಳ್ಬಿಟ್ಟು ಎಳೆದು ಹಾಕ್ತಾರೆ. ಎಳೆದು ಹಾಕಿ ಏನಪ್ಪ ಏನು ಮಾಡ್ತಿದ್ದೀರಿ, ನೋಡೋದು ಮಖದ ಮೇಲೆ ಹೊಡಿತಾರೆ, ಚಪ್ಪಲಿಲಿ ಹೊಡಿತಾರೆ, ದೊಣ್ಣೆಲ್ಲಿ ಹೊಡಿತಾರೆ. ಆಮೇಲೆ ಕೆಲವರು ನೋಡ್ತಾರಲ್ಲಿ, ನೋಡಿದ್ಮೇಲೆ ಇನ್ನೂ ಬದುಕಿದ ಅನ್ಕೋಣ ಅಂತಂತಾರೆ. ಇನ್ನೊಬ್ಬರು ಇನ್ನು ಸಾಯೋ ಹಂಗೆ ಹೊಡಿತಾರೆ. ಆಮೇಲೆ ಅವನು ಪೂರ್ತಿ ನಿಶ್ಚೇಷ್ಟಿತವಾದ ಮೇಲೆ ಅವ್ರ ಪ್ರಾಣ ಇರುತ್ತೋ ಬಿಡುತ್ತೋ ಅದನ್ನು ನೋಡದೆ ಎಳೆದು ಸೈಡಿಗೆ ಹಾಕ್ಬಿಟ್ಟು ಹೋಗ್ತಾರೆ. ಒಂದು ನಾಯಿಗೂ ನಾವು ಸಾಮಾನ್ಯ ಮನುಷ್ಯರು ಅಂತ ಅನಿಸ್ಕೊಳ್ಳೋರು ಈ ಥರ ಯಾರು ಅದನ್ನು ಮಾಡಲ್ಲ ರೀ. ಈಗ ಒಂದು ಸಮುದಾಯಕ್ಕೆ ಸೇರಿದವರು ಅಂತಂದ್ಬಿಟ್ರೆ ಒಬ್ಬ ಮಾಡಿದ್ದು ಅಂತ ಹೇಳಿದ್ರೆ ಅವನೇನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾನ, ನಾನು ಮಾಡಿದ್ದು ಸರಿ ಅಂತ, ಅಥವಾ ಇವರು ಸಮರ್ಥನೆ ಮಾಡ್ತಿದ್ದಾರ ಅವನು ಮಾಡಿದ್ದು ಸರಿ ಅಂತ? ಯಾತಕ್ಕೆ ಇಷ್ಟೊಂದು ಕಠೋರವಾಗಿ ವರ್ತಿಸಿದ್ರಿ ನೀವು? ಅಂದರೆ ನಿಮ್ಮಲ್ಲಿ ಒಳಗಡೆ ಎಷ್ಟು ಇದ್ದಿರಬೇಕು ಅವ್ರ ಮೇಲೆ ಕೋಪ ತಾಪಗಳು. ಕೋಪ ತಾಪ ಒಂದೇ ಅಲ್ಲ, ವೈಷಮ್ಯ, ದ್ವೇಷ, ಅರಿಷಡ್ ವರ್ಗಗಳು ಹುತ್ತಗಟ್ಟಿರ್ಬೇಕು. ಅದು ಬಹಳ ಕಾಲದಿಂದ ಕಟ್ಟಿ ಕಾದು ಹೊಡೆದಂಗಿದೆ ಇದು. ಖಂಡಿತ. ಏನಕ್ಕೆ ಅಂತ ಗೊತ್ತಾಗಲ್ಲ. ಇದು ಗೋಡ್ಸೆ ಒಂದು ಕಾರಣ ಅಷ್ಟೇ ಅಲ್ವಾ? ಓದ್ತಾ ಅಥವಾ ನೋಡ್ತಾ ಹೋದರೆ ಆ ಇಡೀ ಚಿತ್ಪಾವನ ಸಮುದಾಯದಿಂದ ಬಂದಂತ ಆ ಹೋರಾಟದ ಕಿಚ್ಚು, ಅದು ಇಷ್ಟವಿಲ್ಲದೆ ಇದ್ದಂತ ಒಂದು ವರ್ಗ. ಇನ್ನೊಂದು ಸಂಸಾರ. ಮನೆಯ ಯಜಮಾನ ಹೊರಗಡೆ ಹೋಗಿರ್ತಾರೆ, ಮನೆಯಲ್ಲಿ ಹೆಂಡತಿ ಮಕ್ಕಳು ಅವರೆಲ್ಲ ಇರ್ತಾರೆ. ಒಂದು ಹುಡುಗಿ ಇರುತ್ತೆ, 8 ವರ್ಷದ ಮಗು, ಹೆಣ್ಮಗು, ಆಮೇಲೆ ಅಜ್ಜಿ ಎಲ್ಲರೂ ಇರ್ತಾರೆ. ಇವರು ಸ್ವಲ್ಪ ಹೊತ್ತಾದ್ಮೇಲೆ ಬರ್ತಾರೆ. ಬಂದಾಗ ಇಲ್ಲಿ ಗಲಾಟೆ, ಯಾರೋ ಹೇಳ್ತಾರೆ ನಿಮ್ಮ ಮನೆ ಹತ್ರ ಹೀಗೆಲ್ಲ ನಡೀತಾ ಇದೆ ಅಂತ ಬರ್ತಾರೆ. ಯಾವುದೋ ಒಂದೇ ಒಂದು ಸಂದರ್ಭದಲ್ಲಿ ಮಾತ್ರ ಯಾರೋ ಒಬ್ಬರು ಊರ ಪಟೇಲರು ನೋಡಿ ಈ ಥರ ಬರ್ತಾರೆ ನಿಮ್ಮ ಮೇಲೆ, ನೀವು ಇಲ್ಲಿದ್ದರೆ ನಿಮ್ಮ ಜೀವ ಉಳಿಯೋದಿಲ್ಲ, ಬಿಟ್ಟು ಹೊರಟೋಗಿ ಅಂತ. ಮನೆ ಮಾರು ಬಿಟ್ಟು ಇದ್ದಕ್ಕಿದ್ದಂಗೆ ಹೋಗಬೇಕಾಗಿಂಥ ಪರಿಸ್ಥಿತಿ ಎಷ್ಟು 1000 ಜನಕ್ಕೆ ಬಂತು ಗೊತ್ತಾ? ಅವರೊಬ್ಬರು ಮಾತ್ರ 1-2 ಸಂಸಾರಗಳ ಜೀವ ಉಳಿಸಿದ್ರು. ಸೊ ಇವರು ಈ ಸಂಸಾರಸ್ಥರು ಬರ್ತಾರೆ, ಯಜಮಾನರು, ಮನೆ ಯಜಮಾನ. ನೋಡಿದ್ರೆ ಏನು ದೊಡ್ಡ ಗಲಾಟೆ ನಡೀತಾ ಇದೆ. ಆಮೇಲೆ ಅಷ್ಟೊತ್ತಿಗೆ ನೀವು ಹತ್ರ ಹೋಗ್ಬೇಡಿ, ನಿಮ್ಮನ್ನು ಹೊಡೆದು ಬಿಡ್ತಾರೆ ಅಂತೆಲ್ಲ ಕೆಲವರು ಇವ್ರಿಗೆ ಬೇಕಾದವರು ಯಾರೋ ಹೇಳ್ತಾರೆ. ಇವರು ಸುತ್ತಮುತ್ತ ನೋಡಿಕೊಂಡು ಇದ್ದುವಾಗ ಅಷ್ಟೊತ್ತಿಗೆ ಇವರು ಹಿಂದೆ ಇರ್ತಾರೆ, ಅವರು ಮುಂದೆ ಹೊರಟೋಗ್ತಾರೆ. ಹೋಗಿ ನೋಡಿದ್ರೆ ಹೆಂಡತಿ ಎಲ್ಲ ಸುಟ್ಟು ಹೋಗಿರ್ತಾರೆ. ಆಮೇಲೆ ಮಗು ಏನಾಯಿತು ಅಂತ, ಹೆಣ್ಮಗು, ಅದ್ರ ಮೇಲೆ ತುಂಬ ಪ್ರೀತಿ ಯಾರಿಗಿರಲ್ಲ, ಅದು ಕಾಣಿಸೋದಿಲ್ಲ. ಅದರದ್ದು ಆ ಥರ ಶವನೂ ಏನೋ ಕಾಣಿಸೋದಿಲ್ಲ. ಎಲ್ಲಿ ಏನು ಎತ್ತ ಅಂತ ಹಿಂದೆ ಮುಂದೆ ನೋಡ್ತಾರೆ. ಅಲ್ಲಿ ಮನೆ ಹಿಂಭಾಗ ಪಾತ್ರೆ ತೊಳೆಯೋ ಜಾಗದಲ್ಲಿ ಒಂದು ತೊಟ್ಟಿ ಇರುತ್ತೆ. ಆ ತೊಟ್ಟಿಯ ಪಕ್ಕದಲ್ಲಿ ಹುಲ್ಲು ಎಲ್ಲ ಬೆಳೆದಿರುತ್ತಲ್ಲ, ಅಲ್ಲಿ ಬಿದ್ದಿರುತ್ತೆ ಆ ಮಗು. 8 ವರ್ಷದ ಹೆಣ್ಣು ಮಗು. ಅದರ ಮೇಲೆ ಅತ್ಯಾಚಾರ ಆಗಿರುತ್ತೆ. ಪಾಪ ಆ ತಂದೆ ಏನು ಮಾಡ್ತಾರೆ ಗಣಪತಿ ಅವರೇ, ಏನು ಹೃದಯ ಬಾಯಿಗೆ ಬರುತ್ತೆ ಆ ಮಗುನ ಎತ್ಕೊಂಡು. ಆಮೇಲೆ ಎಷ್ಟು ಅಯ್ಯೋ ಅಂತ, ಅದನ್ನೆಲ್ಲ ನಾವು ಓದೋದು ಕಷ್ಟ, ಹೇಳೋದು ಕಷ್ಟ, ನಮಗೂ ತುಂಬ ಇದಾಗುತ್ತೆ. ಆಮೇಲೆ ಹೇಗೋ ಜೀವ ಉಳಿಸ್ಕೊಳ್ತಾರೆ. ಮನೆಯೆಲ್ಲ ಭಸ್ಮವಾಗೋಗುತ್ತೆ, ಅದೊಂದು ಮಗು ಉಳ್ಕೊಳ್ಳುತ್ತೆ. ಆಮೇಲೆ ಎಲ್ಲೋ ಹೋಗ್ತಾರೆ, ಏನೋ ಮಾಡ್ತಾರೆ ಅಂತ. ಅದು
ಏನೋ ಕಾಲ ಒಂದೊಂದು ಸತಿ ತುಂಬ ನಿಷ್ಕರುಣಿಯಾಗಿರುತ್ತೆ, ಒಂದೊಂದು ಸರ್ತಿ ಏನೋ ಒಂದಿಷ್ಟು ದಯೆ ತೋರಿಸುತ್ತೆ. ಅದಕ್ಕೆ ತಕ್ಕಂತೆ ಏನೋ ಒಂದು ಜೀವನ ಮಾಡ್ತಾರೆ ಅವರು ಅಂತ ಇಟ್ಕೊಳ್ಳಿ. ಈಗ ವಿಜಯ ಅವರ ಜೀವನನೇ ತಗೊಳ್ಳಿ, ಇವ್ರ ಮನೆಯಲ್ಲಿ ಯಾರನ್ನೂ ಸಾಯಿಸಲಿಲ್ಲ, ಇವರು ಫ್ಯಾಕ್ಟ್ರಿನ ಮುಗಿಸ್ಬಿಟ್ರು ಇವ್ರದ್ದು. ಅದರಿಂದ ಇವರಿಗೆ ಜೀವನ ನಿರಾಧಾರ ಆಗೋಯ್ತು, ಇವರು ಬೇರೆ ಕಡೆ ಬರಬೇಕಾಯ್ತು. ಆದರೆ ಅಂಥ ಒಂದು ಅದೃಷ್ಟ ಎಲ್ಲರಿಗೂ ಇರಲಿಲ್ಲ. ಅದೊಂದ ಇನ್ನೊಂದು ಸಂಸಾರದ್ದು ಅಂತ ಹೇಳಿದ್ರೆ, ಗಂಡ ಹೆಂಡತಿ 2 ಹೆಣ್ಮಕ್ಳು ಇವರುಗಳು ಇರುವಂಥದ್ದು. ಅಜ್ಜಿ ಅವರುಗಳೆಲ್ಲ, ಆ ಅಜ್ಜಿ ಅವ್ರನ್ನೆಲ್ಲ ನಿಷ್ಕಾರಣವಾಗಿ ಅವ್ರು ಈಚೆಗೆ ಬರ್ತಾ ಇದ್ರೆ ಏನಾಯ್ತು ಅಂತ ನೋಡೋದಕ್ಕೆ ಈಚೆಗೆ ಬರ್ತಾ ಇದ್ರೆ ಹೊಡಿರೋ ಅವನ್ನ ಆಕೆನಾ ಅಂತ ಹೇಳ್ಬಿಟ್ಟು ಅಲ್ಲೇ ಮುಗಿಸ್ಬಿಡ್ತಾರೆ. ಇದೆಲ್ಲ ಮನೆ ಕೆಲಸದವಳು ಒಬ್ಳು ಹಿಂದೆ ಕೆಲಸ ಮಾಡ್ತಾ ಇದ್ದವಳು, ಅಮ್ಮ ಎಲ್ಲ ಪಂಜು ಕಿಂಜೆಲ್ಲ ಹಿಡ್ಕೊಂಡು ಬರ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ನೀವೆಲ್ಲ ಮನೆ ಬಿಟ್ಟು ಹೋಗಿ ಅಂತ. ನಾವು ಯಾಕೆ ಮನೆ ಬಿಟ್ಟು ಹೋಗಬೇಕು ಅಂತ ಆಕೆ, ಮನೆ ಯಾಕೆ ನಾವು ಯಾಕೆ ಮನೆ ಬಿಟ್ಟು ಹೋಗ್ಬೇಕು, ಏನಂತದ್ದು ನೀವು ಮೊದಲು ಹೋಗಿ ಅಂತ ಅವಳಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅಲ್ಲಿ ಏನೇನೋ ಮಾತಾಡ್ಕೊತಾ ಇದ್ರಂತೆ. ಅವಳೇನು ಮಾಡ್ತಾಳೆ, ಈಕೆಗೆ ಮನೆ ಒಡತಿಗೆ ಹೇಳ್ತಾಳೆ ಬಿಟ್ಟು ಹೋಗ್ಬೇಕು ನೀವು ಅಂತ. ಇವ್ರಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗ್ಬಿಡುತ್ತೆ, ಓಹೋ ಏನೋ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಇವ್ರಿಗೆಲ್ಲ ಯಾರಿಗೂ ಗೊತ್ತಿರೋಲ್ಲ, ಗಾಂಧಿ ಸತ್ತಿರೋದು ಗೊತ್ತಿರೋಲ್ಲ, ಗೋಡ್ಸೆ ಹೊಡೆದಿರೋದು ಗೊತ್ತಿರೋದಿಲ್ಲ. ಆಮೇಲೆ ಅದು ಹತ್ತತ್ರ ಬಂದಾಗ ಆಕೆಗೆ ಸ್ಪಷ್ಟ ಆಗೋಗುತ್ತೆ ನಮ್ಮನ್ನು ಹೊಡೆಯೋಕೆ ಬರ್ತಾ ಇದ್ದಾರೆ ಅಂತ. ಆಕೆ ಏನು ಮಾಡ್ತಾಳೆ ಗೊತ್ತಾ, 2 ಹೆಣ್ಮಕ್ಳು ಇರ್ತಾರೆ, ಚಿಕ್ಕ ಹುಡುಗಿರು. ಮನೆ ಆ ಕಡೆಗೆ ದೊಡ್ಡ ಕಾಡು ಥರ ಇರುತ್ತೆ. ಅವ್ರು ಏನು ಮಾಡ್ತಾರೆ, ನೋಡು ನೀವು ಇಬ್ಬರು ಅವ್ರ ಕೈಯಲ್ಲಿ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು, ನೋಡಿ ಆ ಸಮಯ ಸ್ಫೂರ್ತಿ ಪಾಪ ಆಕೆಗೆ ಎಂಥದ್ದು ಅಂದರೆ, ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ನೀವು ಇದರಿಂದ ಓಡಿ 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 ಎಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗಿ, ಇದು ಪುಣೆಯಿಂದ ಹೊರಗಡೆ ಯಾವುದೋ ಊರಲ್ಲಿ, ನೀವು ಪುಣೆಗೆ ಹೋಗ್ಬಿಡಿ, ಅಲ್ಲಿ ಇಂಥವ್ರು ಇರ್ತಾರೆ, ಅಲ್ಲಿಗೆ ಹೋಗಿ ಅಂತ ಹೇಳ್ಬಿಟ್ಟು ಅವ್ರ ಕೈಯಲ್ಲಿ ದುಡ್ಡು ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ 2 ಹುಡುಗಿರನ್ನು. ಅವರು ಕೂಡ ಓಡ್ತಾರೆ ಕಾಡಲ್ಲಿ. ಆದರೆ ಇದಾಗೋಗುತ್ತೆ, ಆ ಮಕ್ಕಳು ಓಡ್ಬಿಡ್ತಾರೆ, ಈಕೆ ಬಿದ್ದುಬಿಡ್ತಾರೆ. ಅಲ್ಲಿಗೆ ಬಂದು ಅಟ್ಟಿಸ್ಕೊಂಡು ಬಂದು ಅವಳ ಮೇಲೆ ಅತ್ಯಾಚಾರ ಆಗಿ ಅವಳು ಪ್ರಾಣ ಹೋಗುತ್ತೆ. ಅದಾದಮೇಲೆ ಆ 2 ಮಕ್ಕಳು ಮಾತ್ರ ಬದುಕೊಳ್ತಾರೆ. ಉಳಿದವರು ಏನಾಗಿದ್ದಿರಬೇಕು ನೋಡ್ಕೊಳ್ಳಿ. ವಯಸ್ಸಾದವರು ಏನಾಗ್ತಿದೆ ಅಂತ ನೋಡೋಕೆ ಬಂದರೆ ಅವ್ರನ್ನ ಅಲ್ಲೇ ಮುಗಿಸೋಡೋದು, ಅಲ್ಲೇ ಬೆಂಕಿ ಹಾಕೋದು, ಮನೆಗಳಿಗೆ ಬೆಂಕಿ ಹಾಕೋದು, ಲೂಟಿ ಮಾಡೋದು. ಮನೆಯಲ್ಲಿ ಇದ್ದಿದ್ದು ಅಷ್ಟೂ ನನಗೆ ಇದನ್ನು ಓದ್ತಾ ಇದ್ದಾಗ ತಸ್ಲೀಮಾ ನಜ್ರಿಯಿಂದ ಲಜ್ಜಾ ಪುಸ್ತಕ ಜ್ಞಾಪಕ ಬಂತು. ಆಕೆ ಅದು ಏನು 1990-91 ಇದು ಬಾಬ್ರಿ ಮಸೀದಿ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲಿ 92 ಇನ್ನೂ ಬಂದಿರಲಿಲ್ಲ. ಅದಕ್ಕೆ ಮೊದಲೇ ಅಲ್ಲಿ ನಡೆದಂಥ ಹಿಂದೂ ನರಮೇಧ ಇದೆಯಲ್ಲ, ಅದರಲ್ಲಿ ಹೇಳ್ತಾರೆ, ಒಂದು ಲಿಸ್ಟ್ ಕೊಡ್ತಾರೆ ಇವರೇ. ಈ ಪುಸ್ತಕದಲ್ಲಿ ನಾನು ಇನ್ನೊಂದು ಹಿಂದೂ ಮಸೀದಿಗಳು ಇದೆಯಲ್ಲ ಅದ್ರಲ್ಲಿ ಕೊಡ್ತೀನಿ, ಏನಕ್ಕೆ ಹೀಗೆ ಮಾಡ್ತಾರೆ ಅಂತ. ಏನೋ ನೀವು ಹೇಳಿದ್ರಲ್ಲ ಇವಾಗ, ಮಡುಗಟ್ಟಿರೋವಂತಹ ದ್ವೇಷ, ಇಷ್ಟು ದ್ವೇಷನ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬನ ಮೇಲೆ, ಅದು ಬೇರೆಯವರು ಅನ್ನೋ ಕಾರಣಕ್ಕೆ. ಆವಾಗ ಅವ್ರು ಹೇಳ್ತಾರೆ, ಅಡಿಕೆ ಏನು ಅದು ತುಂಬ ಸಮೃದ್ಧವಾದ್ದು ಬಂಗಾಲ ಇದೆಯಲ್ಲ, ಅಕ್ಕಿ ಅಡಿಕೆ ಬಾಳೆ ಇದು ಎಲ್ಲ ಅಲ್ಲೂ ಕೂಡ ಹೀಗೆ. ಆಮೇಲೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಂದು ಕುಲದೇವಿಯ ದೇವಸ್ಥಾನ ಇರುತ್ತೆ, ಅಲ್ಲಿ ಕಾಳಿ ಭಕ್ತರಲ್ವ ಅವರು. ಸೊ ಅವ್ರ ಮನೆಗಳಲ್ಲೇ ದೇವಸ್ಥಾನ, ಹೊರಗಡೆ ಹೋಗಿ ಇದು ಮಾಡೋದು ಹೆಚ್ಚು ಇಲ್ಲ, ಮನೆಗಳಲ್ಲೇ ಮಾಡ್ತಾರೆ. ಸೊ ಅವರು ಪೂಜೆ ಮಾಡದೆ ಆ ಕಾಳಿಗೆ ಇದನ್ನು ನೈವೇದ್ಯ ಅರ್ಪಿಸದೆ ಅವರು ಮಾಡೋದೇ ಇಲ್ಲ. ಎಲ್ಲರಿಗೂ ಬೀದಿಲಿ ಒಂದಿದ್ರೆ ಮನೆಯಲ್ಲಿ ಒಂದಿರುತ್ತೆ, ಅದು ಕುಲದೇವಿಯರು ಅಂತ. ಅದನ್ನೆಲ್ಲ ಹೊಡಿತಾರೆ ಆ ಕುಲದೇವಿ ದೇವಸ್ಥಾನಗಳನ್ನು. ಮತ್ತು ಅಡಿಕೆ, ಭತ್ತ, ಹತ್ತಿ. ನಿಮಗೆ ಗೊತ್ತಿದೆ ಢಾಕಾ ಅಲ್ಲೆಲ್ಲ ತುಂಬ ಹತ್ತಿ ಬೆಳೆ ಜಾಸ್ತಿ ಅಲ್ವಾ ಬಂಗಾಲದಲ್ಲಿ, ಕಾಟನ್ ಸೀರೆಗೆ ಫೇಮಸ್ ಅಲ್ವಾ ಅದು. ಇವತ್ತಿಗೂ ಕೂಡ ಇಡೀ ಪ್ರಪಂಚದಲ್ಲಿ ಈ ಬಂಗಾಲದ್ದೇ ದೊಡ್ಡ ಇದು ಕಾರವಾರ ಹತ್ತಿದು. ಇವಾಗ ಏನಾಗಿದೆಯೋ ಬಂಗಾಲಿ ಕಾಟನ್ ಅಂತ, ತುಂಬ ಎಲ್ಲ ಕಡೆಗೂ ಅಷ್ಟೇ, ಒಳ್ಳೆ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಅದೆಲ್ಲ ಅಲ್ಲಿ ಬೆಳೆಯೋದದು. ಆ ನೆಲ ಹಾಗಿದೆ ಹತ್ತಿ ಬೆಳೆಯೋದಕ್ಕೆ. ಆಮೇಲೆ ಇಲ್ಲೂ ಕೂಡ ಎಲ್ಲ ಬರ್ತಾ ಇದ್ರಲ್ಲ ಢಾಕಾಯಿಂದ ಕಸೂತಿ ಹಾಕಿರುವಂಥ ಬಟ್ಟೆಗಳನ್ನು ಮಾರೋದಕ್ಕೆ, ನಾವು ತಗೊಂಡಿದ್ದೀವಿ ಅಂತ. ಅದೇ ಕಾಶ್ಮೀರದಿಂದ ಬರ್ತಾರೆ. ಸೊ ಎಲ್ಲ ಹೀಗೆ ಅದನ್ನು ಆ ಗೋಡೌನ್ಗಳಿಗೆ, ಆಮೇಲೆ ಪ್ರಿಂಟಿಂಗ್ ಪ್ರೆಸ್ಸು ಇಂಥದ್ದನ್ನೆಲ್ಲ, ಪುಸ್ತಕದ ಪ್ರೆಸ್ಸು ಇಟ್ಕೊಂಡಿರ್ತಾರಲ್ಲ, ಅವರ ಪೇಪರ್ಗಳನ್ನು ಗೋಡೌನ್ಗಳನ್ನೆಲ್ಲ ಸುಟ್ಟಾಕ್ಬಿಟ್ರು. ಹತ್ತಿ ಗೋಡೌನ್ಗಳು ಸುಟ್ಟಾಕ್ಬಿಟ್ರು. ಭತ್ತ ಬಂದು ಮೂಟೆ ಕೂತಿದೆ, ಅನ್ನ ನಾಳೆ ಉಣ್ಣಬೇಕು, ಇವತ್ತು ಭತ್ತಕ್ಕೆ ಬೆಂಕಿ. ಅಡಿಕೆ ಇನ್ನೇನು ಹೋಗಬೇಕು ಮಾರ್ಕೆಟ್ಗೆ, ಅದಕ್ಕೆ ಬೆಂಕಿ. ಆ ಮಕ್ಕಳನ್ನು ಬೆಂಕಿಗೆ ಹಾಕ್ತಾರೆ, ಆ ಹೆಣ್ಮಕ್ಳನ್ನು ಹೇಳ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ತಾರೆ. ಅವ್ರು ಹೇಳ್ತಾರೆ, ಕೆಲವರೆಲ್ಲ ಮುಸ್ಲಿಮ್ ಸ್ವಲ್ಪ ಫ್ರೆಂಡ್ ಆಗಿದ್ದರೆ ಮುಸ್ಲಿಮರ ಮನೇಲಿ ಹೋಗಿ ಉಡಿಸ್ಕೊಂಡು ಔತಿಟ್ಕೊಂಡ್ರೆ ಅದು ಗೊತ್ತಾಗಿ ಅಲ್ಲಿಂದ ಎಳ್ಕೊಂಬಂದು ಅಲ್ಲೇ ಅತ್ಯಾಚಾರ. ಅದು ಏನು ಆ ಗಂಡಸರ ಮುಂದೆನೆ. ಇದು ವಿಶೇಷಪ್ಪ ನಿಮ್ಮದು. ಇದೇ ಥರ
ಈ ಅಹಿಂಸಾವಾದಿಗಳು, ಗಾಂಧಿ ಭಕ್ತರು ನೋಡಿ, ಎಲ್ಲರಿಗೂ ರೋಷ ಬರುತ್ತೆ, ಕೋಪ ಬರುತ್ತೆ. ಆದರೆ ಈ ರೀತಿ ನಾವು ತೋರಿಸ್ಕೊಳ್ಳೋದು, ನಾವು ಏನು ಹೇಳ್ತೀವಿ ಇವತ್ತಿನ ದಿವಸ, ಕೋಪ ಬಂದರೆ ತಡ್ಕೋಬೇಕು ಅಂತ. ಯಾಕೆ ತಡೀಲಿಲ್ಲ ಇವರು? ಆಯಿತು, ಅವ್ರು ಮಾಡಿದ್ರು, ಅದನ್ನು ನಿಲ್ಲಿಸೋದಕ್ಕಾಗ್ಲಿಲ್ವಾ ಅಥವಾ ಯಾಕೆ ಅವರನ್ನು ಹಿಡಿದು ಒಳಗೆ ಹಾಕ್ಲಿಲ್ಲ? ಅಯ್ಯೋ, ಅದ್ರ ಬಗ್ಗೆ ಮಾತಿಲ್ಲ. ಈಗ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, 20ನೇ ತಾರೀಕು ಆದಂತಹ ಒಂದು ಹಲ್ಲೆ ಏನಿದೆ ಗಾಂಧೀಜಿ ಮೇಲೆ, ಅದ್ರ ಬಗ್ಗೆ ಮಾತೇ ಇಲ್ಲ. ಅದೇ 30ನೇ ತಾರೀಕು ವಿತಿನ್ ಅವರ್ಸ್ ಎಲ್ಲರಿಗೂ ಎಲ್ಲ ಗೊತ್ತಾಗೋಯ್ತು, ಶುರು ಆಗೋಯ್ತು ತಾಂಡವ, ಅಗ್ನಿ ತಾಂಡವ ಶುರು ಆಗೋಯ್ತು. ನೋಡಿ, ಇದನ್ನೇ ನಾನು ಓದಿರುವಂಥ ಇತಿಹಾಸದಲ್ಲಿ, ಅದರಲ್ಲೂ ಈ ದುರಂತ ಇದೆಯಲ್ಲ, ವಿಭಜನೆ ಅನ್ನೋ ದುರಂತ, ಒನ್ ಆಫ್ ದಿ ಬ್ಲಡಿಯೆಸ್ಟ್ ವಾರ್ಸ್ ಅದು. ಆ ಇಂಡಿಪೆಂಡೆನ್ಸು ಅಂತ ಬಂದಿದ್ದು ನಮಗೆ ಇಷ್ಟು ರಕ್ತಪಾತದಲ್ಲಿ ಹುಟ್ಟಿದಂಥ ಕೂಸ ಇದು, ಈ ಸ್ವಾತಂತ್ರ್ಯ ಅನ್ನೋದು. ಇವತ್ತಿಗೂ ಮುಗ್ದಿಲ್ವಲ್ಲ ನಮ್ಮ ಕತೆ, ಇವತ್ತಿಗೂ ಒದ್ದಾಡ್ತೀವಿ. ಬಂಗಾಲದಲ್ಲಿ ಏನು ನಡೀತಾ ಇದೆ? ಹಿಂದೂ ಮುಸ್ಲಿಂ ಗಲಾಟೆ ಅದು. ಇವಳಿಗೆ ಈ ಹಿಂದೂಗಳು ಅಂತ ಅನ್ನಿಸ್ಕೊಳ್ಳೋರೆ ಅವರನ್ನ ಎತ್ಕಟ್ಟಿ ಮಾಡಿಸ್ತಾ ಇರೋದು, ಹಿಂದೂಗಳ ಮೇಲೆ ಬಿಡ್ತಾ ಇರೋದು. ಅವತ್ತು ನೋಡಿ ಮಾಡಿದ್ದು ಈ ವೋಟ್ ಬ್ಯಾಂಕ್ ಅಲ್ಲ. ಅಷ್ಟು ಸುಲಭವಾಗಿ ಹೇಳ್ಬೇಡಿ ವೋಟ್ ಬ್ಯಾಂಕ್ ಅಂತ. ಓಟ್ ಕೊಡ್ತಾರೆ, ಇವ್ರು ಕೊಡಲ್ವೇ ನಿಮಗೆ? ನೀವು ನೆಟ್ಟಿಗಿದ್ದರೆ ನಿಮ್ಗೆ ಕೊಡಲ್ವ? ಇವತ್ತು ಮೋದಿಗೆ ಹಿಂದೂಗಳು ಓಟ್ ಹಾಕ್ತಾ ಇಲ್ವಾ? ಇವತ್ತು ಸುವೇಂದುಗೆ ಓಟ್ ಹಾಕ್ಲಿಲ್ವಾ? ಅಲ್ಲ, ಅದೇನೋ ಡೀಪ್ ರೂಟೆಡ್, ಡೀಪ್ ಸೀಟೆಡ್ ದ್ವೇಷ ಅದು. ಅದಕ್ಕೆ ಬೇರೆ ಹೆಸರು ಕೊಡ್ಬೇಕು ನಾವು, ಬರೀ ವೋಟ್ ಬ್ಯಾಂಕ್ ಅಲ್ಲ. ಈಗ ಅವರಿಗೆ ಅವರದೇ ಧಾರ್ಮಿಕ ಹಿನ್ನೆಲೆಯಲ್ಲಿ ಹೇಳುದಿದ್ರೆ, ನಾವೆಲ್ಲ ಅವರಿಗೆ ಇವರು ಏನು ಕಾಫಿರರು ಅಲ್ಲ, ಏನೇ ಇರ್ಲಿ, ಅದನ್ನ ನಾವು ಹೇಳಬೇಕಾಗಿರೋದು. ಬರೀ ವೋಟ್ ಬ್ಯಾಂಕ್ ಅಲ್ಲ, ವೋಟ್ ಕೊಡ್ತಾರಲ್ಲ ಇವ್ರುನುವೆ. ಇಷ್ಟಕ್ಕೂ 80% ಅಂತಾರೆ, ಖಂಡಿತ ಇಲ್ಲ. 65ರಿಂದ 70% ಇದಾರೆ ಅಷ್ಟೇ ಹಿಂದೂಗಳು ಇವತ್ತು ಎಲ್ಲ ಕಡೆನೂ. ಅಲ್ಲಿ ಮುರ್ಷಿದಾಬಾದ್ ಅಂತ ಕೆಲವು ಕಡೆಯಲ್ಲಿ 70% ಮುಸಲ್ಮಾನರಿದ್ದಾರೆ, ಕೆಲವು ಕಡೆ 40% ಇದೆ. ಒಟ್ಟು ಬಂಗಾಳದಲ್ಲಿ 72% ಹಿಂದೂಗಳು. ಹಾಗಿರುವಾಗ ಇವರು ಎಲ್ಲರೂ ಓಟ್ ಕೊಟ್ಟರೆ ಬಂದೇ ಬರುತ್ತಲ್ವಾ? ಈಗ ಮೊನ್ನೆ ಫಾಲ್ಟ್ ಅದಲ್ಲ ಆಯ್ತಲ್ಲ, ಅಲ್ಲಿ ಕೊಡ್ಲಿಲ್ವಾ? 100% ಓಟ್ ಕೊಟ್ರಲ್ಲ ಹಿಂದೂಗಳಿಗೆ. ಅಂದ್ರೆ ಜನಕ್ಕೆ, ಸಾಮಾನ್ಯ ಜನಕ್ಕೆ ಬೇಕಾಗಿರೋದೇನಪ್ಪ? ಅಧಿಕಾರ ವರ್ಗದಿಂದ ಅಥವಾ ಆಳುಗರ ವರ್ಗದಿಂದ ಬೇಕಾಗಿರೋದೇನು? ನಿಮಗೆ ಒಂದು ಸಾಧಾರಣವಾದ ರಕ್ಷಣೆ. ಒಂದು ವಸ್ತು ಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ಮೇಡಮ್. 78 ವರ್ಷ ಆದ್ರೂ ಕೂಡ ಬಂಗಾಲದಲ್ಲಿ 72% ಇದ್ದಂಥ ಬಹುಸಂಖ್ಯಾತರ ಓಟನ್ನು ಧ್ರುವೀಕರಣ ಮಾಡಬೇಕು, ಅದನ್ನು ಪಡ್ಕೋಬೇಕು ಅಂತಾದರೆ ನೀವು ಸೆಂಟ್ರಲ್ ಫೋರ್ಸ್ ಅನ್ನ ಹಿಡ್ಕೋಬೇಕಾಗಿ. ಖಂಡಿತ. ಇದಕ್ಕಿಂತ ದುರಂತ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಅಲ್ಲ. ಎಲ್ಲ ದುರಂತಗಳ ಸರಮಾಲೆ ನಮ್ದು. ಈಗ ನಾನು ಹೇಳ್ತಾ ಇರೋದೇನು, ಅದನ್ನ ಹೇಳೋಕ್ಕೂ ಇಲ್ವಲ್ಲ ಗತಿ. ಇವಾಗ ಇದೇ ಫಸ್ಟ್ ಟೈಮ್ ಪುಸ್ತಕ ಬಂದಿರೋದು ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ನಮ್ಮಲ್ಲಿ ಪುಸ್ತಕ ಸಂಸ್ಕೃತಿ ಬೇಕಾದಷ್ಟಿದೆ. ಎಲ್ಲರೂ ಎಲ್ಲದ್ರ ಬಗ್ಗೆನೂ ಬರೀತಾರೆ. ಏನು ಗಂಡ ಹೆಂಡತಿ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ, ಆಸ್ತಿ ವಿವಾದಕ್ಕೆ ಬರೆದಿದ್ದೆ ನಮ್ಮವರು. ಎಲ್ಲರೂ ಬರೆದಿದ್ದೆ ಅಲ್ವೇ? ನವ್ಯ ಸಾಹಿತ್ಯ, ನವ್ಯೋತ್ತರ ಸಾಹಿತ್ಯ, ಬಂಡಾಯ ಸಾಹಿತ್ಯ. ಆಮೇಲೆ ಇನ್ನೂ ಒಂದು ತಮಾಷೆ ನೋಡ್ಕೊಳ್ಳಿ, ಬೇರೆಯವ್ರ ಮೇಲೆ ಹಲ್ಲೆ ಆದರೆ ಅದು ದೊಡ್ಡದಾಗಿ ಹೇಳಬೇಕು. ಈ ಬ್ರಾಹ್ಮಣರ ಮೇಲೆ ಆಗಿದ್ರೆ ಹೇಳಲೇಬಾರ್ದು. ಈ ದೇಶದಲ್ಲಿ ಯಾಕೆ ಅತ್ಯಂತ ಅಂದ್ರೆ ಮನುಷ್ಯರಲ್ವಾ ಅವರು? ಅತ್ಯಂತ ನತದೃಷ್ಟರು, ಅತ್ಯಂತ ಇದು ಏನೋ ನಿರ್ಲಕ್ಷ್ಯಕ್ಕೆ ಒಳಗಾದವರು, ಅದು ಏಕೈಕ ಬ್ರಾಹ್ಮಣರು. ನನ್ನ ಸ್ನೇಹಿತರು ಒಬ್ರು ಇದ್ದಾರೆ, ಶಿವರಾಮ್ ಅಂತ, ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಶಾಪಗ್ರಸ್ತ ವರಪುತ್ರ ಅಂತ. ಶಾಪಗ್ರಸ್ತ ವರಪುತ್ರ. ನೋಡ್ರಿ, ನಿಮಗೆ ಯಾವುದ್ರಲ್ಲಾದ್ರೂ ಒಂದು ಶ್ರೇಷ್ಠತೆ ಅಂತಿದ್ರೆ ಅವರನ್ನ ನೀವು ಬೆಟ್ ಮಾಡಿ ತೋರಿಸ್ಬೋದು ಅಂಥದ್ದು. ಈಗ ನಾನು ಅಂದ್ಕೊಳ್ತೀನಿ, ಈಗ ಸಂಗೀತ ಕ್ಷೇತ್ರದಲ್ಲಿ ಭೀಮಸೇನ್ ಜೋಶಿ ಏನು ಇಡೀ ಜಗತ್ತಿನಲ್ಲೇ ಅವರ ಒಂದು ಧ್ವನಿ ಸಾಕು ನಮಗೆ ಇವತ್ತಿಗೂ ಸ್ಫೂರ್ತಿ ಕೊಡುವಂಥದ್ದು. ಭೀಮಣ್ಣ ಅಂತಾನೆ ಅವರ ಧ್ವನಿನೇ ಭೀಮ ಕಾಯ ಆಗ್ಲಿ, ಅವರ ಧ್ವನಿ ಆಗ್ಲಿ, ಆ ಸಂಗೀತ. ಅವರು ಬ್ರಾಹ್ಮಣರ. ಆಮೇಲೆ ದಿ ಬೆಸ್ಟ್ ಇಂಜಿನಿಯರ್ ವಿ ಹ್ಯಾವ್ ಪ್ರೊಡ್ಯೂಸ್ಡ್ ವಿಶ್ವೇಶ್ವರಯ್ಯನವರು. ಯಾರು ಕರ್ನಾಟಕದಲ್ಲಿ ತಗೊಳ್ಳಿ, ಎಂತೆಂಥ ಈಗ DVG ಇದ್ದಾರೆ, ಬೇರೆಯವರು ಇದ್ದಾರೆ. ನಾ ಹೇಳೋದು, ಎಷ್ಟು ಸಮಾಜಕ್ಕೆ ಹಿತವನ್ನು ಉಂಟು ಮಾಡುವಂತಹ ಸಾಹಿತ್ಯವಾಗ್ಲಿ, ಸಂಗೀತವಾಗ್ಲಿ, ಒಂದು ತಂತ್ರಜ್ಞಾನವಾಗ್ಲಿ, ಅದನ್ನೆಲ್ಲ ಕಂಡು ಹಿಡಿದು ಸಮಾಜಕ್ಕೆ ಹಿತವನ್ನು ಉಂಟು ಮಾಡಿಲ್ವಾ? ಯಾದಕ್ಕಷ್ಟು ದ್ವೇಷ ನಿಮಗೆ ಅಂತ? ಈ ತಲೆಮಾರಿನಲ್ಲಿ ಕಾರಂತರು ಗೀರಂತರು ಎಲ್ಲರೂ ಅಲ್ವೇ? ಅದ್ರ ಹಿಂದೆ ಹೋದ್ರು ನಿಮಗೆ ಸಿಕ್ಕೋರೆಲ್ಲರೂ ಅವರೇ ಅಲ್ವಾ? ಏನಪ್ಪ ಇವಾಗ ಅದನ್ನ ಏನಾದ್ರೂ ಅವ್ರು ಹೇಳ್ಕೊಂಡು ದೊಡ್ಡದು ಮಾಡ್ಕೊಂಡಿದಾರ? ಆಮೇಲೆ ಅವರಲ್ಲೂ ಕೂಡ ಇದು
ಮಡಿ ಮೈಲಿಗೆ ಮಾಡಿಕೊಂಡು ಬೇರೆಯವರನ್ನು ಮುಟ್ಟಿಸ್ಕೊಳ್ದೆ ಇರೋದು ಅಸ್ಪೃಶ್ಯತೆಗೆ ಸಣ್ಣ ಪುಟ್ಟ ಇದರಲ್ಲಿ ಅಸ್ಪೃಶ್ಯತೆಯನ್ನು ಪ್ರಾಕ್ಟೀಸ್ ಮಾಡಿದವರು ಅವರೊಬ್ಬರೇ ಅಲ್ಲ, ಅದನ್ನು ಚೆನ್ನಾಗಿ ತಿಳ್ಕೊಬೇಕು. ಬೇರೆಯವರೆಲ್ಲ ಸೇರಿಸ್ಕೊಂಡ್ಬಿಡ್ತೀರಾ ನೀವು ಅಸ್ಪೃಶ್ಯತೆ? ಬೇರೆ ಸಮುದಾಯಗಳಿದೆಯಲ್ಲ ನಮ್ಮಲ್ಲಿ, ದೊಡ್ಡ ದೊಡ್ಡ ಸಮುದಾಯಗಳು, ಅವ್ರು ಸೇರಿಸ್ಕೋತೀರಾ? ಏನಿಲ್ಲ ಅಲ್ವಾ? ಬೈಯೋದು ಮಾತ್ರ ಇವ್ರಿಗೆ. ಅಂದರೆ ನೀವು ಮಾಡಿದ್ದನ್ನೇ ಅವರು ಮಾಡಿದ್ರು, ಅವ್ರು ಮಾಡಿದ್ದನ್ನೇ ನೀವು ಮಾಡಿದ್ರು, ಆದರೆ ಬೈಯೋದು ಉಗಿಯೋದು ಮಾತ್ರ ಅವ್ರಿಗೆ. ಯಾಕೆ ಅಂದರೆ ಅವರು ಸ್ಪೆಷಲ್ಲಾಗಿ ಟ್ರೀಟ್ ಮಾಡ್ತೀರಾ ಅವ್ರನ್ನ. ಇದು ಯಾಕೆ ಅಂತ ಗೊತ್ತಿಲ್ಲ.